ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಆ್ಯಸ್ ಯೂಶುವಲ್ ಮಾರ್ನಿಂಗ್ಗೆ ಎದ್ಬಿಟ್ಟು ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ನೆನೆಸಿಟ್ಟಿದ್ದೆ. ಬೆಳಿಗ್ಗೆ ಕಾಫಿ ಟೀ ಬದಲು ಈ ಒಂದು ಸ್ಮೂದಿ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋಣ ಅಂತ ಈ ಕಡೆ ಹಾಲು ಕಾಯಿಸಿ ಹಾಲಿನ ಕೆನೆ ತೆಗೆದುಬಿಟ್ಟು ನಾನಿಲ್ಲಿ ನೆಕ್ಸ್ಟ್ಗೆ ಕಾಯಿ ಚಟ್ನಿ ಮಾಡೋಣ ಅಂತ ತೆಂಗಿನಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಆ್ಯಂಡ್ ಈರುಳ್ಳಿ ಒಂದೆರಡು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿ ಮಾಡಿದ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಕೂಡ ಹೀಗೆ ಮಾಡ್ತೀರಾ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ, ಸ್ಪೆಷಲಾಗಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಬೋದು ಅಥವಾ ಕಟ್ ಮಾಡಿ ಆದರೂ ಹಾಕ್ಬೋದು. ನಾನಿಲ್ಲಿ ಕಟ್ ಮಾಡಿಬಿಟ್ಟೆ ಹಾಕಿದ್ದೀನಿ. ಆಲೂಗಡ್ಡೆ ಬೆಂದಿತ್ತು, ಇದನ್ನು ಕೂಡ ಸಿಪ್ಪೆನ ತೆಗೆದುಬಿಟ್ಟು ಈ ಕಡೆ ನಾನಿಲ್ಲಿ ಚಟ್ನಿಗೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ದೊಡ್ಡ ಪತ್ರೆ ಎಲೆನ ಹಾಕ್ತಾಯಿದ್ದೀನಿ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಆ್ಯಂಡ್ ವೆದರ್ ತುಂಬ ತಂಪಾಗಿರೋದ್ರಿಂದ ಎಲ್ಲ ನೆಗಡಿ, ಜ್ವರ, ಕೆಮ್ಮು ಕಾಮನ್ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲರಿಗೂ ಮನೇಲಿ ಮಗುಗೂ ಬಂದಿತ್ತು. ಹಾಗಾಗಿ ನಾನಿಲ್ಲಿ ಒಂದೆರಡು ಎಲೆ ಹಾಕಿದ್ದೀನಿ. ಚೆನ್ನಾಗಿ ಹಾಕಿ ರುಬ್ಬಿದರೆ ಸಖತ್ತಾಗಿರೋ ಚಟ್ನಿ ರೆಡಿ ಆಗುತ್ತೆ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಯಜಮಾನರು ಕೂಡ ಇದ್ದಿದ್ದರು. ಇಬ್ರಿಗೂ ಒಂದೊಂದು ಗ್ಲಾಸ್ನ ಮಾಡಿಕೊಂಡು ಕುಡಿತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮುಗಿದಾಗಿತ್ತು. ಅದಾದಮೇಲೆ ದೋಸೆನ ಮಾಡಿ ಅವರಿಗೂ ಬಾಕ್ಸಿಗೆ ಹಾಕಿ ಅವ್ರಿಗೆ ಆಫೀಸಿಗೆ ಕಳಿಸಿ ಮಗಳು ತಿನ್ನಿಸಿ ಮಲಗಿಸ್ಬಿಟ್ಟು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡಿಕೊಂಡು ಹಾಗೆಯೇ ಹಳೆ ಬಟ್ಟೆಗಳನ್ನ ತೆಗೆದು ನೋಡ್ತಾ ಇದ್ದೆ ಬರುತ್ತೋ ಇಲ್ವೋ ಅಂತ ಎಲ್ಲ ತೆಗಿತಾ ಇದ್ದೆ. ಈ ಕಡೆ ನನ್ನ ಮಗಳು ಕೂಡ ಅವಳ ಬಟ್ಟೆನ ಎಲ್ಲ ತೆಗೆದು ಹಾಕ್ತಾ ಇದ್ಲು, ನೋಡ್ಬೋದು. ಅದಾದಮೇಲೆ ಇನ್ನೊಂದೆರಡು ಬ್ಲೌಸ್ ಇತ್ತು, ಇದನ್ನು ಕೂಡ ಟ್ರೈ ಮಾಡಿದೆ. ಇಲ್ಲಿ ನನ್ನ ಮಗಳಿಗೆ ಆರ್ಡ್ರ್ ಮಾಡಿರೋ ಡ್ರೆಸ್ ಕೂಡ ಬಂದಿತ್ತು. ಅದಾದಮೇಲೆ ನನ್ನ ಲಂಚ್ನ ನಾನು ಮುಗಿಸ್ಕೊಂಡು ಮಗಳ ಜೊತೆ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದೆ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸಂಜೆಗೆ ನಾನು ಅವರೆಕಾಯಿನ ಬಿಡಿಸ್ತಾ ಇದ್ದೆ. ಹಾಗೆ ನಮ್ಮ ಯಜಮಾನರು ಕೂಡ ಆಫೀಸಿಂದ ಬಂದರು, ಮಗಳ ಜೊತೆ ಆಟ ಆಡ್ತಿದ್ದಾರೆ. ಟೀ ಕಾಫಿ ಎಲ್ಲ ಮುಗೀತು. ಸ್ವಲ್ಪ ಹೊತ್ತು ಆಟ ಆಡಿದ ಮೇಲೆ ಹೊರಗಡೆ ಹಣ್ಣು ತರೋಕ್ಕಂತ ಹೊರಟಿದ್ವಿ. ಸೊ ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು? ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.